ನೋಡಿ, ಕಾಲಚಕ್ರ ಸೋತವನು ಗೆಲ್ಲಲೇಬೇಕು, ಗೆದ್ದವನು ಬೀಳಲೇಬೇಕು ಎಂಬುದು ಜೀವನದ ಬದಲಾಗುತ್ತಿರುವ ಪ್ರಕೃತಿಯನ್ನು ಸೂಚಿಸುವ ಒಂದು ತತ್ವಜ್ಞಾನದ ಮಾತಾಗಿದೆ. ಇದರ ಅರ್ಥ ಸೋಲು ಮತ್ತು ಗೆಲುವು ಶಾಶ್ವತವಲ್ಲ, ಅವು ಕಾಲದ ಚಕ್ರದಂತೆ ತಿರುಗುತ್ತಲೇ ಇರುತ್ತವೆ. ಪ್ರಸ್ತುತ ಸೋಲನ್ನು ಅನುಭವಿಸಿದವರು ಧೃತಿಗೆಡಬಾರದು, ಏಕೆಂದರೆ ಕಾಲಚಕ್ರ ತಿರುಗಿದಾಗ ಅವರು ಗೆಲ್ಲುತ್ತಾರೆ. ಪ್ರಸ್ತುತ ಗೆಲುವನ್ನು ಅನುಭವಿಸುತ್ತಿರುವವರು ಅಹಂಕಾರ ಪಡಬಾರದು, ಏಕೆಂದರೆ ಕಾಲಚಕ್ರ ತಿರುಗಿದಾಗ ಅವರು ಸೋಲಬಹುದು ಅಥವಾ ಬೀಳಬಹುದು. ಇದು ಜೀವನದ ಏರಿಳಿತಗಳನ್ನು ಸಮಾನವಾಗಿ ಸ್ವೀಕರಿಸಲು ಮತ್ತು ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದಿರಲು ಕಲಿಸುತ್ತದೆ. ಜೀವನದಲ್ಲಿ ಕಷ್ಟ, ಸುಖ, ಸೋಲು, ಗೆಲುವುಗಳು ಕಾಲಚಕ್ರದಂತೆ ಚಕ್ರದ ಕಡ್ಡಿಯಂತೆ ತಿರುಗುತ್ತಲೇ ಇರುತ್ತವೆ. ಸೋಲು ಕೇವಲ ಗೆಲುವಿನ ಹಾದಿಯಲ್ಲಿನ ಒಂದು ಮೆಟ್ಟಲು. ಗೆದ್ದಾಗ ಅಹಂಕಾರ ಪಡದೆಯೇ, ಸೋತಾಗ ನಿರಾಶರಾಗದೆ ಸಮಚಿತ್ತದಿಂದ ಇರುವುದೇ ಜೀವನದ ಸಾರ.